ಅವಳಂದ್ರೆ ಬೆಳದಿಂಗಳ ಹುಣ್ಣಿಗೆ ಬಾಲೆ ಅವಳ ಬಂದ್ರೆ ಸುರಿಬೇಕು ಮಳೆ ಅಲ್ಲೇ ಅವಳಂದ್ರೆ ಬೆಳದಿಂಗಳ ಹುಣ್ಣಿಗೆ ಬಾಲೆ. ಎಲ್ಲ ಫ್ರೆಂಡ್ಸ್ ಡೆಮೋ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಯ್ತು ಅಂತ ಅಂದ್ಕೊಂಡು ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಅದು ಬಿಟ್ಟರೆ ಭಾಳ ಎಕ್ಸ್ಪ್ರೆಷನ್ ಮಾಡೋದಿಲ್ಲ, ಡಿಸ್ಟರ್ಬೆನ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೋಸ್ಕರ ಕಟ್ ಮಾಡ್ತಿದ್ದೀನಿ. ಓಕೆ, ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಥರ ಇನ್ನು ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ಯಾವ ಸಾಂಗಿಗೆ ಬೇಕಂತ ಕಮೆಂಟ್ ಮಾಡಿ. ಆ ಥರ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದೇ ಮಾಡ್ತೀನಿ. ಓಕೆ, ಈಗ ನಿಮ್ಮ ಹತ್ರ ಏನಾದ್ರು ಅಲರ್ಟ್ ಮಷಿನ್ ಆ್ಯಪನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ, ಅದನ್ನ ಕೂಡ ಡೌನ್ ಮಾಡ್ಕೊಳ್ಳಿ. ಇಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹೋಗಿ ಅಲ್ಲಿ ಒಂದು ನಿಮಿಷ ಟೆಲಿಗ್ರಾಮ್ ಚಾನಲ್ ಹೋಗಿ ಅಲ್ಲಿ ಹೈಲೈಟ್ಸ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿದ್ದು ಕ್ಲಿಕ್ ಮಾಡ್ಕೊಳ್ಳಿ. ಪಿನ್ ಹಾಕಿರ್ತೀನಿ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸೀದಾ ಅಲರ್ಟ್ ಮಷಿನ್ ಆ್ಯಪ್ ತಗೋ ಹೋಗುತ್ತೆ, ಹೋಗಿ ಡೌನ್ ಮಾಡ್ಕೊಳ್ಳಿ. ಓಕೆ, ವೀಡಿಯೋನ ಫುಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಇನ್ಸ್ಟಾಗ್ರಾಮ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ವೀಡಿಯೋ ಕೂಡ ಫುಲ್ ಸ್ಕ್ರೀನಲ್ಲಿ ನೋಡ್ಬೋದು. ಓಕೆ, ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಡಿಯೋ ಅಂತೂ ಸಖತ್ತಾಗೇ ಇದೆ. ಸೊ ನಿಮಗಂತೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಲೇಡೀಸ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆನಾ, ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ನೇಮ್ ಸೆಟ್ ಮಾಡಿಲ್ಲ, ಹಂಗೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ಒಂದು ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟ್ ಇಲ್ಲಿ ಬಂದು ಕೆಳಗಿನ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಸೊ ನೀವು ಯಾರ್ದು ಫೋಟೋ ಆ್ಯಡ್ ಮಾಡ್ಬೇಕಂತಿರುತ್ತೆ, ಬಾಯ್ಸ್ ಅದು ಗರ್ಲ್ಸ್ ಅದು. ಸೊ ನಾನು ಆಲ್ರೆಡಿ ಬಾಯ್ಸ್ ಗರ್ಲ್ಸ್ ಮಾಡಿದ್ದೀನಿ. ಸೊ ಬಾಯ್ಸ್ ಮಾಡ್ಬೇಕಂತ ಬಾಯ್ಸ್ ಮಾಡ್ತೀನಿ ನೋಡಿದ್ದೆ, ಯಾಕಂದರೆ ಗರ್ಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಲ್ವ. ಸೊ ಅದಕ್ಕೋಸ್ಕರ ಬಾಯ್ಸ್ ನೋಡಿ ಯಾವ ಥರ ಬರುತ್ತಂತ. ಸಖತ್ತಾಗೆ ಸೆಟ್ ಆಯಿತು. ಸೊ ಒಂದೇ ಫೋಟೋ ಆ್ಯಡ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಅಕಸ್ಮಾತ್ ನಿಮ್ಗೆ ಏನಾದರೂ ಎಡಿಟ್ ಆ್ಯಡ್ ಎಫೆಕ್ಟ್ ಟೈಲ್ಸ್ ಅಂತ ಇಲ್ಲಿದೆಲ್ಲ ಟೈಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಓಕೆನಾ, ಈ ಥರ ಟೈಲ್ಸ್ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೆಟ್ ಆಯ್ತು ನೋಡಿದೆ. ಸೊ ಇದನ್ನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಗ್ ಬಂದು ಕೆಳಗಡೆ ಡಿಲೀಟ್ ಮಾಡೋದಿದ್ರೆ ಮಾಡ್ಬೋದು, ಯಾಕಂದರೆ ಇದ್ರ ಬರೀ ಟೈಲ್ಸ್ ಎಫೆಕ್ಟ್ ಅಷ್ಟೇ ಆ್ಯಡ್ ಮಾಡಿರೋದು. ಓಕೆನಾ, ಬ್ಯಾಗ್ ಬಂದು ಇವಾಗ ಒಂದು ಗ್ರೂಪ್ ಆಯ್ತಲ್ವ. ಸೊ ಇನ್ನೊಂದು ಗ್ರೂಪ್ನ ಓಪನ್ ಮಾಡಿಕೊಂಡು ಅದ್ರಲ್ಲಿ ಕಾಪಿ ಮಾಡ್ಕೊಂಡ್ರೆ ಅದನ್ನ ಪೇಸ್ಟ್ ಮಾಡ್ಕೊಡ್ತೀವಿ. ಪೇಸ್ಟ್ ಲೇಯರ್ ಮಾಡಿಕೊಂಡು ಅದನ್ನ ಶೇಪ್ ಕೆಳಗಡೆ ತಗೊಂಬನ್ನಿ. ಸೊ ಬ್ಯಾಗ್ ಬಂದು ಮತ್ತೆ ಬ್ಯಾಗ್ ಬಂದಾದ್ಮೇಲೆ ಮತ್ತೆ ಇನ್ನೊಂದು ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಸೊ ಇವಾಗ ಕಾಪಿ ಮಾಡ್ಕೊಂಡಿರೋದು ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಲೇಯರ್ ಮಾಡ್ಕೊಂಡಾದ್ಮೇಲೆ ಶೇಪ್ ಕೆಳಗಡೆ ಬಂದು ಸೊ ಇಲ್ಲಿ ನೋಡಿ ಸಖತ್ತಾಗೆ ಸೆಟ್ ಆಯ್ತು. ನಿಮಗೆ ಹೇಳೋದೇನು ಬೇಕಾಗಿಲ್ಲ, ಸಖತ್ತಾಗೆ ಸೆಟ್ ಆಯ್ತು. ಓಕೆನಾ, ಇಲ್ಲೇನಿಲ್ಲ, ಸಿಂಪಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಐಕನ್ ಹೊತ್ಕೊಳ್ಳಿ, ರೀಪ್ಲೇಸ್ಮೆಂಟ್ ಮಾಡಿ. ಓಕೆನಾ, ನೋಡಿ ಸೆಟ್ ಆಯ್ತು ಫೋಟೋ ಮಾಪ. ಮತ್ತು ಇನ್ನೂ ಒಂದಿದೆ. ಸೊ ಇಲ್ಲೇ ಆದ್ರೆ ಅಷ್ಟೇ ಕರೆಕ್ಟ್ ಬೀಟ್ ಮಾರ್ಕ್ ಹತ್ರ ಬಂದು ಆ ಫೋಟೋ ಎಲ್ಲಿದೆ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫೋಟೋ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಸಖತ್ತಾಗಿ ಸೆಟ್. ಅಕಸ್ಮಾತ್ ಸೆಟ್ ಆಗಿಲ್ಲ ಏನಿಲ್ಲ, ಈ ಫೋಟೋನ ಸ್ವಲ್ಪ ಮ್ಯಾಗ ಹೇಳ್ಕೊಳ್ಳಿ, ನಿಮಗೆ ಎಲ್ಲಿ ಬೇಕು. ಓಕೆನಾ, ಮಗ ಇಲ್ಲಿರಲ್ಲ. ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿಗೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಹೋಗಿ ಇಲ್ಲಿ ಬಂದಾದ್ಮೇಲೆ ಸೇಮ್ ಅಲ್ಲಿ ಗ್ರೂಪ್ ನೀವು ಅದೇ ಫೋಟೋ ಇಲ್ಲಿ ಹಾಕಂಗಿದ್ರೆ ಅಕಸ್ಮಾತ್ ಇಲ್ಲಪ್ಪ ನಮಗೆ ಇದೇ ಫೋಟೋ ಬೇಕಂತಂದ್ರೆ ಒಂದೇ ಫೋಟೋ ಇಲ್ಲಿರೋ ಫೋಟೋ ಅಲ್ಲಿಲ್ಲ ಅಂದರೆ ಇವು ಮೂರನ್ನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಒತ್ತಿಡ್ಕೊಂಡು ಪ್ಲಸ್ ಐಕನ್ ಒತ್ತಿಂದ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟು ಬೀಟ್ ಮಾರ್ಕ್ ಹತ್ರ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇವಾಗ ಎಡ್ ಮಾಡ್ತಾ ಇದ್ದೀನಿ ಕೆಳಗೆ. ಓಕೆನಾ, ಅವಾಗ ಇಲ್ಲಿ ಕರೆಕ್ಟ್ ಇಲ್ಲಿ ಬಂದು ಏಟ್ ಮಾರ್ಕ್ ಹತ್ರ ಬಂದು ಇವಾಗ ಕಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಫೋಟೋ ಚೇಂಜ್ ಮಾಡಿದ್ರೆ ನಾ ಅಲ್ಲಿಂದ ಸ್ವಲ್ಪ 10 ಸೆಕೆಂಡಿಂದ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ವೀಡಿಯೋದು ಎಂತ ಆಗುತ್ತೆ. ಓಕೆನಾ, ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಜೈ ಹಿಂದ್, ಬಾಯ್.